Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ 4ನೇ ಕ್ವಶನ್. ಈ ಕ್ವಶನ್ 2019 KUD 2 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಈಗ ನಾ ಬಿಡಿಸ್ತಾ ಇರೋ ಸಮ್ಸ್ ಎಲ್ಲ ಕ್ವಶನ್ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದಾವ್ರಿ. ಈ ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ದ ಕ್ವಶನ್ ಏನಪ್ಪಾ ಅಂತಂದ್ರೆ ಇನ್ ವಾಟ್ ಟೈಮ್, ಓಕೆ, ಇನ್ ವಾಟ್ ಟೈಮ್ ಅಂದ್ರೆ ಎಷ್ಟು ಅವಧಿನಲ್ಲಿ, ಇನ್ ವಾಟ್ ಟೈಮ್ ವಿಲ್ ಎ ಸಮ್ ಆಫ್ ಮನಿ ಡಬಲ್ ಅಂದ್ರೆ ನಾವು ಎಷ್ಟು ಅಮೌಂಟ್ ಅನ್ನ ಇಟ್ಟಿರ್ಬೋದು. ಫಾರ್ ಎಕ್ಸಾಂಪಲ್ ಅದು 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, 5000 ರೂಪಾಯಿ ಇರ್ಬೋದು, 10,000 ರೂಪಾಯಿ ಇರ್ಬೋದು, 1 ಲಕ್ಷ ರೂಪಾಯಿ ಇರ್ಬೋದು, ಎಷ್ಟು ಅಮೌಂಟ್ ಇರ್ಬೋದು. ಓಕೆ, ಆ ಮನಿನ ಡಬಲ್ ಆಗ್ಬೇಕಿಲ್ಲಿ. ಡಬಲ್ ಮೀನ್ಸ್ 2 ಪಟ್ಟು. ಡಬಲ್ ಇಟ್ ಸೆಲ್ಫ್ ಅಟ್ 4% ಪರ್ annum ಸಿಂಪಲ್ ಇಂಟ್ರೆಸ್ಟ್. 4% ಬಡ್ಡಿನ ಚಾರ್ಜ್ ಮಾಡಿದ್ರೆ ಎಷ್ಟು ಅವಧಿನಲ್ಲಿ ಆ ದುಡ್ಡು ಡಬಲ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾನಲ್ಲಿ. ಈ ಕ್ವಶನ್ 2019ರಲ್ಲಿ 2 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಓಕೆ, ಇಲ್ಲಿ ಸೊಲ್ಯೂಷನ್ ಗಿವನ್ ಇನ್ಫಾರ್ಮೇಶನ್ ಮೊದಲು ಬರ್ಕೋಬೇಕ್ರಿ ಇಲ್ಲಿ. ಸೊ ಗಿವನ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಗಿವನ್ ಲೆಟ್ ಅಂದ್ರೆ ನಾವು ಅನ್ಕೊಳಾಗ್ತೇವ್ರಿ. ಏನ್ ಅನ್ಕೊಳಾಗ್ತೇವ್ರಿ? ಸೊ ಪ್ರಿನ್ಸಿಪಾಲ್ ಅಂದ್ರೆ ಅಸಲು ಎಷ್ಟದ? P = 100 ರೂಪೀಸ್ ಅದ ರೀ. ಸೊ 100 ರೂಪೀಸ್ ಐತಿ. ಓಕೆ, ನೆಕ್ಸ್ಟ್ ಅಮೌಂಟ್. ಸೊ ಈಗ ಅಮೌಂಟ್ ಡಬಲ್ ಆಗ್ಬೇಕಲ್ಲ. ಸೊ ಅಮೌಂಟ್ = A 100 ರೂಪೀಸ್ ಇಟ್ಟಿದ್ದೇವೆ ನಾವು, ಅದ್ರ 2 ಪಟ್ಟು ಅಂದ್ರೆ ಡಬಲ್. ಸೊ 100 × 2 ಮಾಡಿದ್ರೆ 200 ರೂಪೀಸ್ ಆಯ್ತ್ರಿ. ಇದು ಅಮೌಂಟ್ ಎಷ್ಟು ಅವಧಿ ಇಲ್ಲಿ. ಸೊ ನಾವು ಸ್ಟಾರ್ಟಿಂಗ್ ಇಡಬೇಕಾದ್ರೆ 100 ರೂಪಾಯಿ ಇಟ್ಟಿದ್ದೀವಿ. ಸೊ ಇದನ್ನ ನಾನು ಇಮ್ಯಾಜಿನರಿ ತಗೊಂಡೇನಿ. ಸೊ ಅದ್ ನೀವು 100 ರೂಪಾಯಿ ಆದ್ರೂ ತಗೋಬಹುದು, 1000 ರೂಪಾಯಿ ಆದ್ರೂ ತಗೋಬಹುದು, 5000 ರೂಪಾಯಿ ಆದ್ರೂ ತಗೋಬಹುದು. ಓಕೆ, ನಾ ಇಲ್ಲಿ ಸಣ್ಣ ಅಮೌಂಟ್ ತಗೊಂಡ್ರೆ 100 ರೂಪಾಯಿ. ಸೊ 100ನ 2000 ಗುಣಿಸಿದ್ರೆ 200 ರೂಪಾಯಿ ಐತಿ. ಸೊ ಇದು 200 ರೂಪಾಯಿ ನಮ್ದು ಅಮೌಂಟ್. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನದ ರೀ? 4% ಪರ್ annum ಅದ. 4% ಪರ್ annum ಸಿಂಪಲ್ ಇಂಟ್ರೆಸ್ಟ್. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಪೀರಿಯಡ್ n = ಕ್ವಶನ್ ಮಾರ್ಕ್. ಆ ಕ್ವಶನ್ ಅಂದ್ರೆ ಪೀರಿಯಡ್ ನಮಗೆ ಗೊತ್ತಿಲ್ಲ ಎಷ್ಟಾಯ್ತು ಅಂತ. ನೆಕ್ಸ್ಟ್ SI = ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಸೊ ಅಮೌಂಟ್ ಇಲ್ಲಿ 200 ರೂಪೀಸ್ ಅದ. ಸೊ ಮೈನಸ್ ಪ್ರಿನ್ಸಿಪಾಲ್ 100 ರೂಪೀಸ್ ಅದ. ಸೊ 200 100 ಕಳೆದ್ರೆ 100 ರೂಪೀಸ್ ಸಿಂಪಲ್ ಇಂಟ್ರೆಸ್ಟ್ ಬಂತು. ಸೊ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಗೊತ್ತಾದ್ರಿ? ಇಟ್ಟಂತ 100 ರೂಪಾಯಿ 200 ರೂಪಾಯಿ ಕನ್ವರ್ಟ್ ಆಗ್ಬೇಕಂದ್ರೆ 200 ರೂಪಾಯಿ ಕನ್ವರ್ಟ್ ಆಗ್ಬೇಕಂದ್ರೆ ನಾವು ಇಟ್ಟದ್ದು 100 ರೂಪಾಯಿ, ಬಡ್ಡಿ ಸೇರಿದ್ದು 100 ರೂಪಾಯಿ. ಸೊ 100 + 100 200 ರೂಪಾಯಿ ಆಯ್ತು. ಸೊ 200 100 ಕಳೆದ್ರೆ ಸಿಂಪಲ್ ಇಂಟ್ರೆಸ್ಟ್ 100 ರೂಪಾಯಿ ಬಂತ್ರಿ ಇಲ್ಲಿ. ಸೊ ಇಲ್ಲಿ ನಮ್ ಸೂತ್ರ ಏನದ ರೀ? ಸಿಂಪಲ್ ಇಂಟ್ರೆಸ್ಟ್ SI = NPR/100. SI = NPR/100. ಸೊ 100 ಸೊ SI ಎಷ್ಟಂದ್ರೆ 100 ರೂಪಾಯಿ. ಆ 100 ರೂಪಾಯಿ ಇಲ್ಲಿ ತಗೊಂಡೆ. N ಅದಕ್ಕೆ ಕಂಡು ಹಿಡಿಬೇಕ್ರಿ. N ಇದ್ದಂಗೆ ಇರ್ಲಿ. ಸೊ P ಎಷ್ಟದ ರೀ? ಪ್ರಿನ್ಸಿಪಾಲ್ 100 ರೂಪೀಸ್ ತಗೊಂಡಿದ್ವಿ. ಈ 100 ಅನ್ನ ಇಲ್ಲಿ ತಗೋರಿ. R ಎಷ್ಟದ ರೀ? ಸೊ R 4% ಅದ. ಆ 4% ಇಲ್ಲಿ ತಗೋರಿ. /100 ಫಾರ್ಮುಲಾ ಪ್ರಕಾರ ಐತಿ, ಅದನ್ನ ತಗೋರಿ. ಸೊ ಈಗ ಏನ್ ಮಾಡ್ರಿ? ಈ 100 ಆಸ್ ಇಟ್ ಹಂಗ ಬರ್ಕೋರಿ. ಸೊ ಡಿವೈಡೆಡ್ ಬೈ ಇದ್ದಿದ್ದ = ಬಲಗಡೆ ಇದ್ದಂತ /100 ಎಡಗಡೆ ತೋರಿ ಇಂಟು ಆಗತ್ರಿ 100. ಸೊ N ಇದ್ದಂಗ ಇರ್ಲಿ, 100 ಇದ್ದಂಗ ಇರ್ಲಿ, 4 ಇದ್ದಂಗ ಇರ್ಲಿ. ಸೊ ಈಗ ಏನ್ ಮಾಡ್ರಿ? 100 × 4 400. N ಇದ್ದಂಗ ಇರ್ಲಿ. 100 × 100 10,000. ಸೊ 10,000 ಬಂತ. ಸೊ 10,000 = N × 400. ಸೊ ಈಗ N ಇಲ್ಲೇ ಇರ್ಲಿ. 400 ತೊಂಬರಿ ಡಿವೈಡ್ ಮಾಡಕತ್ತೀನಿ. ಸೊ 10,000 / 400 ಮಾಡಿದ್ರೆ 25 years ಅಂದ್ರ ನಾವು ಇಟ್ಟಂತ ಅಸಲು ಅದ್ರ ಡಬಲ್ ಆಗ್ಬೇಕಂದ್ರ 4% ಆಗಿ 25 ವರ್ಷ ಬೇಕಾಕೈತ್ರಿ. ಓಕೆ, ಈ ಕ್ವಶನ್ ನಿಮಗೆ 2019 ನಿಮ್ ಸೀನಿಯರ್ಸ್ ಕೇಳಂತ ಕ್ವಶನ್ ರೀ. ಸೊ ಈಗ 2ನೇ ಕ್ವಶನ್ 2018 ಕೇಳಂತ ಕ್ವಶನ್ ರೀ. ಆಲ್ಮೋಸ್ಟ್ ಸೇಮ್ ಅದ, ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ಚೇಂಜ್ ಐತ್ರಿ. ಸೊ ಇನ್ ವಾಟ್ ಟೈಮ್ ಇಲ್ವಾ ಅದಕ್ಕೆ ಏನ್ರಿ? ವಿಲ್ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್. ಇನ್ನು ಕೂಡ ಡಬಲ್ ಆಕೆ ಏನ್ರಿ ಇಲ್ಲಿ at 8% ಪರ್ annum ಸಿಂಪಲ್ ಇಂಟ್ರೆಸ್ಟ್. 8% ಪರ್ annum ಸಿಂಪಲ್ ಇಂಟ್ರೆಸ್ಟ್ ಇದ್ರಿ ಇಲ್ಲಿ. ಓಕೆ, ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಇನ್ ವಾಟ್ ಟೈಮ್. ಸೊ ಇಲ್ಲ ನೋಡ್ರಿ, ಇಲ್ಲೇ ಸಮ್ ಆಫ್ ಮನಿ ಇಲ್ಲಿ ಅಮೌಂಟ್ ಅನ್ನು ಕೊಟ್ಟಿರಂಗಿಲ್ರಿ, ನಾವು ಇಮ್ಯಾಜಿನರಿ ತಗೊಳ್ಳೋದು. ಸೊ ಲೆಟ್ ಪ್ರಿನ್ಸಿಪಲ್ P = 100. ಓಕೆ, ಅಲ್ಲೇನೋ ಸೇಮ್ ಆಯ್ತಾ? ಇನ್ನೂ ಸೇಮ್ ಅದ. ಅಮೌಂಟ್ A = 100 × 2. ಸೊ 100 × 2 ಮಾಡ್ರಿ, ಡಬಲ್ 200 ಆಯ್ತು. ಅಮೌಂಟ್ ಆಯ್ತು. ಈ ರೇಟ್ ಆಫ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಏನದ? R
8.5% ಅದ 8.5% ತಗೋರಿ. ನೆಕ್ಸ್ಟ್ ಪೀರಿಯಡ್ ಎನ್, ಅದ ಎನ್ ಎಷ್ಟು ಇರ್ಬೋದ್ರಿ ನಾವು ಕಂಡುಹಿಡಿಬೇಕದು. ನೆಕ್ಸ್ಟ್ ಎಸ್ ಐ ಇಸ್ ಈಕ್ವಲ್ ಟು, ಸೊ ಎಸ್ ಐ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ ಎಷ್ಟು ಅದ ರೀ 200 ಅದ, ಪ್ರಿನ್ಸಿಪಾಲ್ ಎಷ್ಟು ಅದ 100 ಅದ, 200 100 ಕಳೆದ್ರೆ 100 ರೂಪೀಸ್ ಬಂತ. ಸೇಮ್ ಆಲ್ಮೋಸ್ಟ್ ಈ ಲೆಕ್ಕ ಆ ಲೆಕ್ಕ ಸೇಮ್ ಅದ. ಈಗ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ನೋಡ್ರಿ, ಎಸ್ ಐ ಇಸ್ ಈಕ್ವಲ್ ಟು ಎನ್ ಪಿ ಆರ್ ಅಪಾನ್ 100. ಸೊ ಎಸ್ ಐ 100 ರೂಪೀಸ್ ಅದ, ಎನ್ ಇರ್ಲಿ, ಪಿ 100 ರೂಪೀಸ್ ಅದ, ಯಾಕಂದ್ರೆ ಪಿ 100 ರೂಪೀಸ್ ತಗೊಂಡಿರಿ. ಸೊ 8.5% ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100. ಸೊ ಈಗ ಏನ್ ಮಾಡ್ರಿ, ಈ 100 ಇದ್ದಂಗೆ ಇರ್ಲಿ, ಈ ಡಿವೈಡೆಡ್ ಬೈ 100 ಇದ್ದಿದ್ದೆ ಬಲಗಡೆ ಇದ್ದಂತ 100 ಆ ಕಡೆ ಇರಿ ಇಂಟು ಆಕೈತಿ. ಆಮೇಲೆ ಈ 100 ಇಂಟು 8.5 100 8.5 ಇಲ್ಲೇ ಇರ್ಲಿ. ಸೊ ಇದನ್ನ ಇಂಟು ಮಾಡ್ರಿ 850 ಆಯ್ತಾ, ಎನ್ ಇದ್ದಂಗೆ ಇರ್ಲಿ 10,000. ಸೊ ಎನ್ ಇಂಟು 850 ಇದ್ರ ಇದಕ್ಕೆ ಇಂಟು ರಿಲೇಷನ್ ಇತ್ತು, ಈ ಕಡೆ ತೊಗೊಂಬರಿ ಡಿವೈಡ್ ಬೈ ಆಕೈತಿ. 10,000 ಡಿವೈಡ್ ಬೈ 850 ಮಾಡ್ರಿ 11.76 ಇಯರ್ಸ್ ಆಯ್ತಿಲ್ಲ. ಸೊ ಈ ಕ್ವಶನ್ ನಿಮ್ಗ ಸೀನಿಯರ್ಸ್ ಗಳಿಗೆ 2018 ಕೇಳಿದಂತ ಕ್ವಶನ್ ರೀ. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಕವರ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು. ವಿ ಶಾಲ್ ಗೋ ಟು hello my dear students. ನೆಕ್ಸ್ಟ್ ಕ್ವಶನ್ ರೀ, ಕ್ವಶನ್ ನಂಬರ್ 6 2 ಮಾರ್ಕ್ಸ್ ಕೇಳಿದಂತ ಕ್ವಶನ್. 2015 KUD 2 ಮಾರ್ಕ್ಸ್ ಕೇಳಿದಂತ ಕ್ವಶನ್ ನಿಮ್ ಸೀನಿಯರ್ಸ್ ಗಳಿಗೆ. ಅಟ್ ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್, ಇಲ್ಲಿ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಕಂಡು ಕೇಳಿದನ್ರಿ. ಅಟ್ ವಾಟ್ ರೇಟ್, ಅಟ್ ವಾಟ್ ರೇಟ್ ಅಂದ್ರೆ ಇಲ್ಲಿ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ನಾವು ಕಂಡುಹಿಡಿಬೇಕ್ರಿ. ಸೊ ಏನ್ ಕೊಟ್ಟಿದ್ದಾನ್ರಿ ಇಲ್ಲಿ, ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ನಾವು ಕಂಡುಹಿಡಿಬೇಕು. ಅದು 5%, 10%, 15% ನಾವು ಕಂಡುಹಿಡಿಬೇಕು. ಆ ಸಮ್ ಆಫ್ ಮನಿ ಡಬಲ್ಸ್, ಒಂದು ಅಮೌಂಟ್ ಅನ್ನ ಡಬಲ್ ಆಗ್ಬೇಕಂದ್ರೆ ಎಷ್ಟು ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ನಾವು ಚಾರ್ಜ್ ಮಾಡ್ಬೇಕು, 10 ವರ್ಷದಲ್ಲಿ ಕ್ಯಾಲ್ಕುಲೇಟ್ ಆಗ್ಬೇಕಂದ್ರೆ 10 ವರ್ಷ ಡಬಲ್ ಆಗ್ಬೇಕ್ರಿ ಅಮೌಂಟ್. ಸೊ ಎಷ್ಟು ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ರೆ ಇಟ್ಟಿರೋ ಅಮೌಂಟ್ ಡಬಲ್ ಆಗುತ್ತೆ ಅಂತ ಕೇಳ್ತಾನ್ರಿ ಇಲ್ಲಿ. ಸೊ ಇಲ್ಲಿ ಗಿವನ್ ನೋಡ್ರಿ, ಗಿವನ್ ಬರ್ಕೋಬೇಕು. ಸೊ ಗಿವನ್ ಲೆಟ್ ಪ್ರಿನ್ಸಿಪಾಲ್ 100. ಸೊ ಇಲ್ಲಿ ಅಮೌಂಟ್ ನಾವು ಇಟ್ಟಿರೋ ಅಮೌಂಟ್ ಆದಷ್ಟು ಸಣ್ಣ ತಗೊಂಡು ಬಾಳ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದ್ರಿ. ಸೊ 100 ರೂಪಾಯಿ ನಾವು ಒಂದು ಬ್ಯಾಂಕ್ನಾಗ ಇಟ್ಟೇವೆ ಅಂತ ತಿಳ್ಕೊರಿ. ಸೊ 100 ರೂಪಾಯಿ ಇಟ್ಟಿದೀವಿ, ಆ ಅಮೌಂಟ್ ಡಬಲ್ ಆಗ್ಬೇಕಂದ್ರೆ ಸೊ 100 ಇಂಟು 2 ಟೈಮ್ಸ್ 200 ಡಬಲ್ ಆಗ್ಬೇಕಲ್ಲ, ಅಮೌಂಟ್ ಡಬಲ್ ಆಗ್ಬೇಕಂದ್ರ ಸೊ ಪೀರಿಯಡ್ 10 ಇಯರ್ಸ್ ಅದ. ಸೊ 10 ಇಯರ್ಸ್ ಅದ. ಸೊ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಏನಿರಬೇಕು, ಕ್ವಶನ್ ಮಾರ್ಕ್. ರೇಟ್ ಆಫ್ ಇಂಟ್ರೆಸ್ಟ್ ಏನಿರ್ಬೇಕು ನಮ್ಗೆ ಕೇಳ್ತಾನ್ರಿ ಇಲ್ಲಿ. ಸೊ ಇಲ್ಲಿ ಎಸ್ ಐ ಇಸ್ ಈಕ್ವಲ್ ಟು ಅಮೌಂಟ್ 200, ಆ ಪ್ರಿನ್ಸಿಪಲ್ 100 ರೂಪೀಸ್ ಅದ, 200 100 ಕಳೆದ ಸಿಂಪಲ್ ಇಂಟ್ರೆಸ್ಟ್ 100 ರೂಪಾಯಿ ನಮ್ಗೆ ಕ್ಯಾಲ್ಕುಲೇಟ್ ಆಕೈತ್ರಿ. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಇಸ್ ಈಕ್ವಲ್ ಟು, ಸೂತ್ರ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಇಂಟು ಆರ್ ಡಿವೈಡ್ ಬೈ 100. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 100 ರೂಪಾಯಿ ಅದ, ಎನ್ 10 ಅದ ರೀ, ಎನ್ ಇಲ್ಲಿ 10 ಇಯರ್ಸ್ ಅದಲ್ಲ ಪೀರಿಯಡ್, ಎನ್ ಇಸ್ ಈಕ್ವಲ್ ಟು 10 ಇಯರ್ಸ್. ಆ 10 ತಗೋರಿ. ಪಿ ಎಷ್ಟದ ಪ್ರಿನ್ಸಿಪಾಲ್ 100 ಅಂತ ತಗೋದಿನಿ. ಸೊ ಆರ್ ಏನದ ನಾವು ಆರ್ ಕಂಡು ಹಿಡಿಬೇಕ್ರಿ ಇಲ್ಲಿ. ಸೊ ಆರ್ ನಾವು ಕಂಡು ಹಿಡಿಬೇಕಿಲ್ಲ. ಸೊ ಆರ್ ಕ್ವಶನ್ ಮಾರ್ಕ್ ಆರ್ ಇದ್ದಂಗೆ ಇರಲಿ, ಡಿವೈಡ್ ಬೈ 100 ಆಸ್ ಇಟ್ ಇಸ್ ಇರಲಿ. ಸೊ ಇಲ್ಲಿ 10 ಇಂಟು 100 1000 ಆಯ್ತು, ಆರ್ ಇದ್ದಂಗೆ ಇರಲಿ. ಸೊ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಬಲಗಡೆ ಇದ್ದಂತ 100 ಎಡಗಡೆ ತಗೊಂಡ್ರೆ ಇಂಟು ಹಾಕೈತ್ರಿ. 100 ಇಂಟು 100 10,000. ಸೊ 10,000 ಆಯ್ತಾ. ಸೊ 10,000 ಇಸ್ ಈಕ್ವಲ್ ಟು 1000 ಇಂಟು ಆರ್. ಸೊ 10 ಇಂಟು 100 1000 ಆಯ್ತು. ಸೊ ಈಗ ಏನ್ ಮಾಡ್ರಿ, ಆರ್ ಇಲ್ಲೇ ಇರ್ಲಿ, ಆರ್ ಇದ್ದಲ್ಲೇ ಇರ್ಲಿ. ಸೊ 10,000 ಡಿವೈಡೆಡ್ ಬೈ 1000 ಮಾಡ್ರಿ, 10% ಪರ್ ಆನಮ್ ಆಯ್ತು. ಓಕೆ. ಸೊ ಇಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆರ್ ಇದ್ದಲ್ಲೇ ಇರ್ಲಿ. ಸೊ ಇದಕ್ಕೆ ಇಂಟ್ರೊಲೇಷನ್ ಅದಲ್ಲ, ಇದನ್ನ ಡಿವೈಡ್ ಬೈ ತಗೊಂಡ್ಬಿಡ್ರಿ, 10,000 ಡಿವೈಡ್ ಬೈ 1000 ಆಗುತ್ತೆ, 10% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಸಿಂಪಲ್ ಆಗಿ ಕೊಡ್ತಾರೆ. ಸೊ ಈಗ ಈ ಕ್ವಶನ್ ನಿಮ್ಗೆ 2015ಕ್ಕೆ ಕೇಳಿದಂತ ಕ್ವಶನ್. ಸೊ ಈಗ ನೆಕ್ಸ್ಟ್ ಕ್ವಶನ್ 5 ಮಾರ್ಕ್ಸ್ ಕೇಳಿದಂತ ಕ್ವಶನ್ ರೀ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ. ಸೊ 5 ಮಾರ್ಕ್ಸ್ ಏನಪ್ಪ ಕ್ವಶನ್ ಅಂದ್ರೆ, ವಾಟ್ ಸಮ್ ಆಫ್ ಮನಿ ಅಂದ್ರೆ ಇಲ್ಲಿ ಪ್ರಿನ್ಸಿಪಾಲ್ ಕೊಟ್ಟಿಲ್ಲ. ಸೊ ಸಮ್ ಮೀನ್ಸ್ ಪ್ರಿನ್ಸಿಪಾಲ್. ವಾಟ್ ಸಮ್ ಆಫ್ ಮನಿ ಇನ್ವೆಸ್ಟೆಡ್ ಅಂದ್ರೆ ನಾವು ಡೆಪಾಸಿಟ್ ಮಾಡೋದು. ಇನ್ನು 4% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್, 4% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅದ ಇಲ್ಲಿ. ಓಕೆ. ವಿಲ್ ಅಮೌಂಟ್ಸ್ ರೂಪೀಸ್ 5100. ಸೊ ಎಷ್ಟು ಅಮೌಂಟ್ ಅನ್ನ ನಾವು ಡೆಪಾಸಿಟ್ ಮಾಡಿದ್ರೆ 4% ಸಿಂಪಲ್ ಇಂಟ್ರೆಸ್ಟ್ ಆಗಿ 4% ಸಿಂಪಲ್ ಇಂಟ್ರೆಸ್ಟ್ ಕೊಟ್ರೆ 5100 ರೂಪಾಯಿ ಅಮೌಂಟ್ ಆಗಿ ಕನ್ವರ್ಟ್ ಆಗ್ತೈತಿ ಅಂತ ಕೇಳ್ತಾರ್ರಿ. ಅದು ಕೂಡ 6 ತಿಂಗಳ ಅವಧಿ ಮಾತ್ರ. 6 ತಿಂಗಳು ಮೀನ್ಸ್ ಅರ್ಧ ವರ್ಷ ಅಥವಾ 0.5 ಇಯರ್ಸ್ ಅಂತ ಕರಿಬಹುದು.
ಓಕೆ, ಇಲ್ಲಿ ಸೊಲ್ಯೂಷನ್ ನೋಡ್ರಿ, ಗಿವನ್ ಇನ್ಫಾರ್ಮೇಶನ್ ಬರ್ಕೋಣ. ಸೊ ಪ್ರಿನ್ಸಿಪಾಲ್ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಪ್ರಿನ್ಸಿಪಾಲ ನಮಗ ಕ್ವಶನ್ ಮಾರ್ಕ್ ಅದ, ಸೊ ಅದನ್ನ ಕಂಡುಹಿಡಿಬೇಕು ನಾವಿಲ್ಲಿ. ಸೊ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಏನದ ರೀ, ಆರ್ ಇಸ್ ಈಕ್ವಲ್ ಟು 4% ಅದ, 4% ಅದ ರೀ. ಓಕೆ, ನೆಕ್ಸ್ಟ್ ಅಮೌಂಟ್ ಇಸ್ ಈಕ್ವಲ್ ಟು 5100 ಅಂತ ಅವನ ಕೊಟ್ಟಿದ್ದಾನ್ರಿ ಇಲ್ಲಿ. ಅಮೌಂಟ್ 5100 ರೂಪಾಯಿ ಕನ್ವರ್ಟ್ ಆಗ್ಬೇಕು. ಸೊ ಇಲ್ಲಿ ಪೀರಿಯಡ್ ಏನದ, ಎನ್ ಇಸ್ ಈಕ್ವಲ್ ಟು 6 months. 6 months ಇನ್ ದ ಸೆನ್ಸ್ 0.5 years ಅಂತ ಬರ್ಕೋಬಹುದು ಸಿಂಪಲ್ ಆಗಿ. ಓಕೆ, ಈಗ ನಮಗಿಲ್ಲಿ ಅಮೌಂಟ್ ನಾವು ಫಾರ್ಮುಲಾ ಬರ್ಸುದಿನ, ಎಲ್ಲ ಫಾರ್ಮುಲಾ ಬರ್ಸಿದ್ದೇನೆ ನಾನು, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಬರುವಂತ ಫಾರ್ಮುಲಾ. ಸೊ ಇಲ್ಲಿ ಅಮೌಂಟ್ ಇಸ್ ಈಕ್ವಲ್ ಟು ಪಿ ಆಫ್ 1 ಪ್ಲಸ್ ಎನ್ ಇಂಟು ಆರ್ ಡಿವೈಡ್ ಬೈ 100. ಈ ಸೂತ್ರ ಅದ, ಎಸ್ ಐ ಸೂತ್ರನೂ ಬರ್ತೈತ್ರಿ, ಈ ಸೂತ್ರನೂ ಬರ್ತೈತಿ. ಸೊ ಈಗ ನಮ್ ಡೈರೆಕ್ಟ್ಲಿ ಅಮೌಂಟ್ ಕೊಟ್ಟಿರೋ ಕಾರಣಕ್ಕೆ ನಾವು 5100 ಅಮೌಂಟ್ ಸೂತ್ರ ಹಾಕಿದೇನ್ರಿ. ಅಮೌಂಟ್ ಇಸ್ ಈಕ್ವಲ್, ಅಮೌಂಟ್ 5100 ಸೊ ಅವ್ರು ಕೊಟ್ಟಿರೋ ಪ್ರಕಾರ ಪಿ ಅದ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಬೇಕ್ರಿ. ಸೊ 1 ಇದ್ದಂಗಿರ್ಲಿ. ಎನ್ ಎಷ್ಟ ಅದ ರೀ, 0.5 years ಅದ, 0.5 ತಗೋರಿ. ಆರ್ ಎಷ್ಟ ಅದ ರೀ, 4% ಅದ, 4 as ತಗೋರಿ, ಡಿವೈಡ್ ಬೈ 100 ಫಾರ್ಮುಲಾ ಪ್ರಕಾರ ಐತಿ, ಅದನ್ನ ಬರ್ಕೋರಿ. ಈಗ ಏನ್ ಮಾಡ್ರಿ, 0.5 into 4 ಮಾಡ್ರಿ, 2 ಬರ್ತದ. 100 ಹಂಗ ಇರ್ಲಿ, 1 ಹಂಗ ಇರ್ಲಿ. ಸೊ ಈಗ ಏನ್ ಮಾಡ್ರಿ, 1 ಇದ್ದಂಗ ಇರ್ಲಿ, 2 ಡಿವೈಡ್ ಬೈ 100 ಮಾಡಿದ್ರೆ 0.02 ಬರ್ತ್ರಿ. 2 ಡಿವೈಡ್ ಬೈ 0.02. ಸೊ 0.02 ನಾವು 1 ಪ್ಲಸ್ ಮಾಡ್ರಿ, 1.02 ಬಂತ. ಸೊ 5100 ಹಂಗ ಇರ್ಲಿ. ಈಗ ಇದಕ್ಕೆ ಇಂಟ್ರೂಲೇಷನ್ ಅದ. ಸೊ ಪಿ ಗೆ ಇದಕ್ಕೆ ಇಂಟ್ರೂಲೇಷನ್ ಅದ. ಸೊ ಬಲಗಡೆ ಇದ್ದಂತ 1.02 ಎಡಗಡೆ ತೊಗೊಂಬರಿ, 5100 ಡಿವೈಡ್ ಬೈ 1.02 ಮಾಡಿದ್ರೆ 5000 rupees ಬಂತ. ಇದು ನಮ್ದು ಪ್ರಿನ್ಸಿಪಲ್ ಅಮೌಂಟ್. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ನಾವು 5000 ರೂಪಾಯಿ ಏನಾದ್ರು ಇಟ್ರ 4% ಬಡ್ಡಿ ಹಂಗ 6 ತಿಂಗಳು ಇಟ್ಟು ನಮಗ 5100 ರೂಪಾಯಿ ಅಮೌಂಟ್ ಆಗಿ ಬರ್ತೈತ್ರಿ. ಈ ಕ್ವಶನ್ ನಿಮ್ಗ 2017 KUD 5 ಮಾರ್ಕ್ಸ್ ಕೇಳುವಂತ ಕ್ವಶನ್. ಸೊ ಈ ಮಾಡಿದ ಉತ್ತರ ಕರೆಕ್ಟ್ ಐತೋ ಚೆಕ್ ಮಾಡಕ ವೆರಿಫಿಕೇಶನ್ ಅಂತೀವ್ರಿ. ಮಾಡಿದ್ದು ನಾವು ಬಿಡಿಸಿರೋ ಲೆಕ್ಕ ಸರಿಯಾಗಿ ಐತೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳಕ. ಓಕೆ, ಸರಿ ಐತೋ ತಪ್ಪಾಯ್ತೋ ಚೆಕ್ ಮಾಡ್ಬೇಕಲ್ಲ. ಸೊ ನಾವಿಲ್ಲಿ ಚೆಕ್ ಮಾಡ್ಕೋಬಹುದ್ರಿ, ವೆರಿಫಿಕೇಶನ್ ಕರಿತೀವಿ. ಸೊ ವೆರಿಫಿಕೇಶನ್ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಎನ್ ಪಿ ಆರ್ ಅಪಾನ್ 100. ಸೊ ಇಲ್ಲಿ ಎನ್ ಅವಧಿ ಎಷ್ಟದ ರೀ, 0.5 ಅದ, 0.5 ಬರ್ಕೋರಿ. ಆಮೇಲೆ ಪಿ ಎಷ್ಟದ, ಪ್ರಿನ್ಸಿಪಾಲ ನಾವು ಕಂಡಿರೋ ಪ್ರಿನ್ಸಿಪಲ್ ಅಮೌಂಟ್ 5000 ರೂಪಾಯಿ ಅದ, ಆ 5000 ರೂಪಾಯಿ ಅಮೌಂಟ್ ಇಲ್ಲಿ ಹಾಕ್ರಿ. ಆರ್ ಎಷ್ಟದ, 4 ಬರ್ಕೋರಿ, ಡಿವೈಡ್ ಬೈ 100 ಆಸ್ ಇಟ್ ಇಸ್ ಬರ್ಕೋರಿ. ಈಗ 0.5 ಇಲ್ಲಿ 20 ಕಟ್ ಮಾಡ್ಬಿಟ್ಟೆ, ಅಥವಾ ನೀವು ಕ್ಯಾಲ್ಕುಲೇಟರ್ ಡೈರೆಕ್ಟ್ಲಿ ಮಾಡಿದ್ರು ಬರ್ತೀರಿ. ಸೊ ಈ ತರ 0.5 into 5000 into 4 ಡಿವೈಡ್ ಬೈ 100 ಮಾಡಿದ್ರು ಡೈರೆಕ್ಟ್ಲಿ ಸಿಂಪಲ್ ಇಂಟ್ರೆಸ್ಟ್ 100 rupees ಬಂದ್ಬಿಡ್ತೀರಿ. ಸೊ ಇಲ್ಲಿ ಡಿಫರೆನ್ಸ್ ಏನಾಗತ್ರಿ, 5100 ರೂಪಾಯಿ 5000 ರೂಪಾಯಿ ತಗೋದ್ರ 100 ರೂಪಾಯಿ ಇಂಟ್ರೆಸ್ಟ್ ಬಂತ. ಸೊ ಇಷ್ಟು ಮಾಡಿದ್ರೆ ನಮ್ಗೆ 5 ಮಾರ್ಕ್ಸಿನ ಲೆಕ್ಕ ಮುಗೀತ್ರಿ. ಈ ಕ್ವಶನ್ ನಿಮ್ ಸೀನಿಯರ್ಸ್ಗೆ 2017 ಕೇಳಿದ್ರು. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.